ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಎಲ್ಲಿದೆ? ಎಷ್ಟಾಗಿತ್ತು ನಿನ್ನೆ? ಹಾಂ, ಸ್ವಾತ್ಮಾನಂ. ಇಲ್ಲಿದೆ. ಕರ್ಮಫಲಭೋಕ್ತ ಸುಷುಪ್ತ್ಯಾದಿಮಾನ್ ಸ ಜೀವ. ಸುಷುಪ್ತ್ಯಾದಿಗಳನ್ನು ಕೊಡೋನು ಪರಮಾತ್ಮ, ಅನುಭವಿಸೋನು ಜೀವ. ಜೈಲಲ್ಲಿ ಇಬ್ಬರಿದ್ದಾರೆ, ಜೈಲರ್ ಇದ್ದಾನೆ, ಜೈಲ್ಡ್ ಇದ್ದಾನೆ. ಜೈಲ್ಡ್ ಅಂದರೆ ಖೈದಿ, ಜೈಲರ್ ಅಂದ್ರೆ ಏನು? ನೇಮನ ಮಾಡೋನು. ಅದಕ್ಕೆ ಸ್ವಪ್ನಾದಿಗಳನ್ನು ಜಾಗ್ರದ ಮೂರು ಅವಸ್ಥೆ ಹೊಂದೋದು ಯಾರು? ಜೀವ. ಮೂರು ಅವಸ್ಥೆ ಕೊಡೋದು ಯಾರು? ಪರಮಾತ್ಮ. ಗೊತ್ತಾಯ್ತಾ? ಅದು ಜನ ಏನು ತಿಳ್ಕೊ, ಇಬ್ಬರು ಒಂದೇ ಆಗ್ತಾರ? ಅಲ್ಲೇ ಅಲ್ಲ, ಅದು ಭ್ರಮೆ, ಅದು ಒಂದಾಗೋದಿಲ್ಲ. ಯಹ ಕರ್ಮಫಲ ಭೋಕ್ತ ಸುಷುಪ್ತ್ಯಾದಿಮಾನ್ ಸಹ ಜೀವ. ಕರ್ಮಫಲವನ್ನು ಅನುಭವಿಸುವವನು, ನಿದ್ರಾದಿ ಅವಸ್ಥಾತ್ರಯ ಹೊಂದಿರೋನು ಅವನು ಯಾವುದು? ಜೀವ. ಯಹ ಪ್ರಳಯಾದಿಷು ಜೀವೇಶು ಸುಪ್ತೇಶು ಜಾಗ್ರತೆ ಸ ವಿಷ್ಣು. ಪ್ರಳಯ ಎಲ್ಲ ಬಂದು ಹೋಗಿದೆ, ಮಲ್ಕೊಂಡಿದ್ದಾನೆ, ದೇವರಿದ್ದಿದ್ದಾನೆ, ಎದ್ದು ಅವನಿಗೆ ಅವಸ್ಥೆ ಕೊಡ್ತಾ ಇದ್ದಾನೆ. ಅವನು ಇಬ್ಬರೂ ಮಲಗಿಬಿಟ್ರೆ ಅವಸ್ಥೆ ಕೊಡೋದೇ ಅವನು. ಸೊ ಅವಸ್ಥೆ ಕೊಡೋ ದೇವರು ಬೇರೆ, ಅವಸ್ಥೆ ಅನುಭವಿಸೋ ಜೀವ ಬೇರೆ. ಪರಂ ಬ್ರಹ್ಮ ಇತ್ಯರ್ಥ. ವಿಷ್ಣುವಿಗೆ ಪರಂ ಬ್ರಹ್ಮ ಅಂತ ಹೆಸರು. ನಹಿ ಜೀವಸ್ಯ ಯೋನ್ಯಾದಿಗಮನಂ ಬ್ರಹ್ಮ. ಜೀವ ಇವತ್ತು ಹುಟ್ಟಿಬರೋ ಕ್ರಮ ಹೇಳ್ತಾರೆ, ಅಲ್ಲಿಂದ ಬೀಳಬೇಕು. ಅದು ಜೀವನ ಸ್ವಾತಂತ್ರ್ಯ ಇದೆಯಾ? ಇಲ್ಲ. ಅದಕ್ಕೆ ತಕ್ಕಂತೆ ಕರ್ಕೊಂಡು ಹೋಗ್ತಾರೆ. ಯಾವುದಾದ್ರು ಒಳಗೆ ಹೋಗ್ತಿದೆ ಒಂದು ಬಿಲ್ಡಿಂಗ್ ಒಳಗೆ, ಇವನು ಸಿಕ್ಕ ಹೋಗಲ್ಲ, ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಅದೇ ರೂಟಲ್ಲೇ ಹೋಗೋದು. ಎಲ್ಲಿ ಸಿಕ್ಕರ ಹೋಗಕ್ಕೆ ಬಿಡೋದಿಲ್ಲ ಅವರು. ಗೊತ್ತಾಯ್ತಾ? ಅದೇ ರೀತಿಯೇ ದೇವರ ಅಧೀನದಲ್ಲಿ ಸಂಚಾರ ಮಾಡ್ತಾನೆ ಹೊರತು ಗರ್ಭ ಪ್ರವೇಶದಿಂದ ಹಿಡಿದು ಎಲ್ಲ ಸ್ಟೇಜಲ್ಲೂ ಅವಲಂಬನೆ ಇದೆ. ಆ ದೇವರು ಯಾವ ಸ್ಟೇಜಲ್ಲೂ ಅವಲಂಬನೆ ಇಲ್ಲ. ಆತ ಸ್ವತಂತ್ರ, ಇವರು ಅಸ್ವತಂತ್ರ. ಜೀವಾದ್ಭೇದೇನ ಜ್ಞಾತಂ ಮೇ ಬ್ರಹ್ಮ ಯಥಾವತ್ ಜ್ಞಾತಂ ಭವತಿ. ಜೀವರೇ ಬೇರೆ, ಪರಮಾತ್ಮನೇ ಬೇರೆ ಅಂತ ತಿಳ್ಕೊಂಡಾಗಲೇ ಯಥಾರ್ಥ ಜ್ಞಾನ ಅಂತ ಕರೀತಾರೆ ಹೊರತು ಇಬ್ಬರು ಒಂದೇ ಅಂತ ತಿಳ್ಕೊಂಡ್ರೆ ಯಥಾರ್ಥ ಜ್ಞಾನ ಅಲ್ಲ. ಜೀವಾದ್ಭೇದೇನ ಜ್ಞಾತಂ ಹಿ ಬ್ರಹ್ಮ ಯಥಾವತ್ ಜ್ಞಾತಂ ಭವತಿ. ಸ್ವಪ್ನಾಂತಂ ಜಾಗರಿತಾಂತಂಚ ಉಭೋವೇನಾನು ಪಶ್ಯತಿ. ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನ ಶೋಚತಿ. ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ ಏನ ಅನುಪಶ್ಯತಿ. ಎರಡು ಪರಮಾತ್ಮನಿಂದಂತ ಯಾರು ತಿಳಿತಾರಲ್ಲ, ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನ ಶೋಚತಿ. ಮಹಾಂತಂ ವಿಭುಮಾತ್ಮಾನಂ, ಪರಮಾತ್ಮ ಭಾರಿ ದೊಡ್ಡವನು ತಿಳಿತಾರೆ, ಅವನು ಧೀರ. ನ ಶೋಚತಿ ಬಂದಿದೆ ಮಾತು. ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ಯಃ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ಅದೇ ಪದಗಳು ಹಾಗೆ. ಯಾರು ಸ್ವಪ್ನ ಅಂತ ಒಂದು ದೃಷ್ಟಿಯಿಂದ ನೋಡಿದ್ರೆ ಅವಸ್ಥೆಗಳು ಎರಡೇ, ಒಂದು ದೃಷ್ಟಿಯಿಂದ ಅವಸ್ಥೆಗಳು ಮೂರು. ನಮಗೆಲ್ಲ ಕಾಣೋದು ಎರಡೇ. ಸ್ವಪ್ನ ನಮಗೆಲ್ಲ ಕಾಣುತ್ತೆ, ಅವನಿಗೆ ಕಾಣುತ್ತೆ, ನಮಗೆ ಕಾಣೋದಿಲ್ಲ. ಅದು ನಿದ್ರೆ ನಮಗೂ ಕಾಣುತ್ತೆ, ಹೆಸರು ನಮಗೆ ಕಾಣುತ್ತೆ, ಅದು ಕಾಣೋದೇ ಇಲ್ಲ. ಆರು ಕಲ್ಲಿ ಎರಡು ಅವಸ್ಥೆಗಳು ಅಷ್ಟೇ, ಎರಡು ಅವಸ್ಥೆಗಳು. ಒಳಗಿದ್ದು ತಗೊಂಡ್ರೆ ಮೂರು ಅವಸ್ಥೆಗಳಾಯಿತು. ಅಲ್ಲಿ ಇನ್ನೊಂದು ತಗೊಂಡ್ರೆ ಸ್ವಪ್ನ ಸುಸ್ವಪ್ನಾವಸ್ಥೆ ದುಸ್ವಪ್ನಾವಸ್ಥೆ ಬೇರೆ. ಎಂಜಾಯ್ ಮಾಡಿಕೊಡ್ತೇವೆ, ಒದ್ದಾಡ್ತಿದ್ದಾರೆ. ಇವೆಲ್ಲ ನೋಡ್ತಾ ಹೋದರೆ ಅದನ್ನೇ ಸಮನ್ವಯ. ಇಲ್ಲಿ ಹೇಳಿಲ್ಲ, ಈ ಪ್ರಶ್ನೆ ಇಲ್ಲಿ ಹಾಕೋಬೇಕು. ಅಲ್ಲಿ ಹೇಳ್ಬೇಕಾದ್ರೆ ಭಗವದ್ಗೀತೆಯಲ್ಲೇ ತಗೊಳ್ಳಿ. ಯುಕ್ತ ಯುಕ್ತಾಹಾರ ವಿಹಾರಸ್ಯ ಗೊತ್ತಾಯ್ತಾ, ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾಭವ. ಎರಡೇ ಹೇಳಿಬಿಟ್ರು, ಸ್ವಪ್ನಾಭವದ ಎರಡೇನೆ. ಈಗ ಎಲ್ಲಿ ನಿರ್ಣಯ ಕೊಟ್ಟರೆ ಇದಕ್ಕೆ ತಗೊಳ್ಳಿ ಎಕ್ಸಾಂಪಲ್. ಈಗ ಇದು 12 ಸರಿ 7 ಸರಿ ಹೇಗೋ 2 ಸರಿ 3 ಸರಿ. ಯಾಕೆಂದರೆ ನಮಗೆ ಕಾಡೋದು ಎರಡೇ ಆದ್ದರಿಂದ. ಯುಕ್ತ ಮಲಗಿದ್ದಾರೆ ಅಂದ್ಬಿಡ್ತಾರೆ, ಕನಸು ಕಾಡ್ತಾ ಇರ್ತಾನೆ ಅವನು, ಮಲಗಿದ್ದಾನೆ ಅಂತ. ಮಲಗಿದ್ದಾನೆ ಅಂತ ಹೇಳ್ತಾರೆ, ಅವ್ರು ಕನಸು ಕಾಣ್ತಾ ಇಲ್ಲ, ಮಲಗಿದ್ದಾರೆ ಅವರು. ಅದು ಉತ್ತರ, ಎರಡಕ್ಕೂ ಅದೇ ಉತ್ತರ. ಮಲಗಿದ್ದ ಎರಡಕ್ಕೂ ಕಾಮನ್ ಹೇಳಿಬಿಡ್ತಾರೆ. ಅದಕ್ಕೆ ಎರಡೇ ಹೇಳಿದ್ದಲ್ಲಿ ಕಾರಣ ಏನಂದರೆ ಹೊರಗಡೆ ಕಳಿಸೋದು ಅಷ್ಟೇ, ಎರಡೇ ಆದ್ದರಿಂದ ಅಷ್ಟೇ ಸಮನ್ವಯ. ವ್ಯೂ ಪಾಯಿಂಟಿಂದ ಚೇಂಜ್ ಮಾಡ್ತಾರೆ, ಆದ್ದರಿಂದ ಉತ್ತರ ಸಿಕ್ತು. ಇವತ್ತು ಓದಿದ್ದು ಇದು ಎರಡು ಒಂದೇ. ಅರ್ಥ ಆಯ್ತಾ? 7 ಪ್ರಾಣ 12 ಪ್ರಾಣ ಎಂಬ ಪ್ರಶ್ನೆಗೆ ಯಾಕೆ ಸಮನ್ವಯನೋ ಇಲ್ಲೂ ಹಾಗೆ ಸಮನ್ವಯ. ಹೇಳ್ಬೇಕಾದ್ರೆ ಎರಡೇ ಹೇಳಿಬಿಟ್ರು. ಸ್ವಪ್ನಾಂತಂ ಜಾಗರಿತಾಂತಂ. ಸ್ವಪ್ನ ಆದಮೇಲೆ ಮಲಗೋದು, ಹೇಳೋದು ಅಷ್ಟೇ, ಇನ್ನೊಂದು ತಗೊಳ್ಳೇ ಇಲ್ಲ. ಉಭೌ ನೋಡಿ, ಎರಡೇ ಬೇರೆ ಹೆಸರು ಕೂಡ ಹೇಳಿದರು. ಉಭೌ ಅಂತ 3 ಅಂತ ಹೇಳ್ತಾ 2 ಅಂತ ಹೇಳಿ. ಯಾಕೆ? ಏನು ಅನುಪಶ್ಯತಿ. ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನ ಶೋಚತಿ. ಏನು ಯೋಚನೆ ಮಾಡಬೇಕಾಗಿಲ್ಲ. ಎರಡು ಅವಸ್ಥೆಗಳಿರೋದು ನಿಜ. ಇದು ನಮಗೆ ಹೊರತು ಪರಮಾತ್ಮನಿಗಲ್ಲ. ಅವನು ಕೊಡೋನೇ ಹೊರತು ಅನುಭವಿಸೋನಲ್ಲ. ಹೀರೋ ನ ಶೋಚತಿ. ಯಾವುದೋ ರೂಮ್ನಾಗ ಯಾರೋ ಹೊಡಿತಿರ್ತಾರೆ, ಅವ್ರು ಹೊಡ್ತಿರ್ತಾರೆ. ಇವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ನಾವು ತಿಳ್ಕೊಂಡಿರ್ತೀವಿ ಏನು ಅಂತೇಳಿ. ಕಳ್ಳರು ಕಳ್ಳರ ಪೊಲೀಸ್ ಹೊಡೆದ ತಿರುಗಿ ಗೊತ್ತಾಗಲ್ಲ, ಅದು ಶಬ್ದ ಕೇಳಿಸುತ್ತೆ ಅಷ್ಟೇ. ಗೊತ್ತಾಯ್ತಾ? ಆ ರೀತಿಯಲ್ಲಿ ನಮಗೆ ಗೊತ್ತಾದ ವಿಷಯದ ಗೊತ್ತಾಡೋದು ಒಂದು ಭಾಗ, ಗೊತ್ತಿಲ್ಲದೆ ಹೇಳೋದು ಇನ್ನೊಂದು ಭಾಗ. ಆದ್ದರಿಂದ ಯೋಚನೆ ಇಲ್ಲ. ಬಸ್ ಎಷ್ಟೊತ್ತಿಗೆ ಅಂತ ಕೇಳ್ತಾರೆ.
ಅಂತ ಯಾವುದೋ ಹೇಳ್ಬಿಡ್ತಾನೆ. ಇನ್ನೂ ಬೇಕಷ್ಟು ಬಸ್ ಇರ್ಬೋದು, ಇವನು ಹೋಗೋ ಬಸ್ ಮಾತ್ರ ಅಷ್ಟೊತ್ತಿಗಿರೋದು. ಗೊತ್ತಾಯ್ತಾ? ಇನ್ನೂ 4 ಬಸ್ ಇರುತ್ತೆ, ಒಂದೇ ಬಸ್ ಅಂದ್ಬಿಡ್ತಾನೆ. ಯಾಕೆಂದರೆ ಈ ಬೇರೆ ಬಸ್ಸಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ, ಸ್ಟಾಪ್ ಬಸ್ಗಳು. ಈ ವಿಳಿಬೇಕಾದ್ರೆ ಬಸ್ ಒಂದೇ. ಎಷ್ಟು ವ್ಯೂ ಪಾಯಿಂಟ್ ವೇರಿ ಆಗ್ತಾ ಹೋಗುತ್ತೆ ಗೊತ್ತಾ. ಮನೇಲಿ ಯಾರೂ ಇಲ್ಲ ಬಂದುಬಿಟ್ಟು, ಮನೇಲಿ ಎಷ್ಟು 20 ಜನ ಕೂತಿದ್ದಾರೆ, ಯಾರೂ ಇಲ್ಲ ಅಂದರೆ ಸಂಬಂಧಪಟ್ಟವ್ರು ಯಾರೂ ಇಲ್ಲ. ಅಥವಾ ವೋಟರ್ ಲಿಸ್ಟ್ ಬರ್ತಾರೆ, ಇರೋದಿಬ್ಬರೇ 4 ಮಕ್ಕಳು ಸಣ್ಣವರು, ತಮ್ಮ ಮಕ್ಕಳು ಎದುರಿಗೆ ಯಾರೂ ಇಲ್ಲ ಅಂತಾರೆ. ಮಕ್ಕಳು ಎದುರಿಗೆ ಕೂತಿದ್ದಾರೆ, ಯಾರೂ ಇಲ್ಲ, ಇಬ್ಬರೇ. ಯಾಕೆ? ವೋಟ್ ಪಾಯಿಂಟ್ ಅದು ಇನ್ನೊಬ್ಬರು ಬಂದ 12 ಜನ ಅಂತ ಹೇಳಿದ್ರೆ ಅದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಅವ್ರು ಬಂದಾಗ ಏನು ಮಾಡ್ತಾರೆ, 12 ಇನ್ನೊಂದು ಯಾಕೆ ಇಲ್ಲದಲ್ಲೂ ಸೇರಿಸ್ಬಿಡ್ತಾರೆ, ಇನ್ನೊಬ್ಬರಿಗೆ ಹೋಗಿದ್ದಾರೆ ಅಂತೇಳಿ ಇನ್ನೂ ಬೆಳೆಸ್ಬಿಡ್ತಾರೆ. ಇದು ವ್ಯೂ ಪಾಯಿಂಟಲ್ಲಿ ಯಾರು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡಿಕೊಂಡು ಎಲ್ಲ ಕಂಡ ತಕ್ಷಣ ನಮ್ಗೆ ಅರ್ಥ ಆಗಲಿಲ್ಲ ಅಂದ ತಕ್ಷಣ ಅರ್ಥ ಇಲ್ಲ ಅನ್ಬೇಡಿ, ಅರ್ಥ ಆಗಲಿಲ್ಲ ಅಂಥೇಳಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳುತ್ತೆ. ಅದು ಸಂಬಂಧ ಅಲ್ಲಿಗೆ. ನಾಳೆ ದಿವಸ ಮುಂಜಾನೆ 2 ಮ್ಯಾಚ್ ಆಗಿದ್ದು ಇಂಟ್ರೆಸ್ಟಿಂಗ್, ಗೊತ್ತಾಯ್ತಾ? 2 ಅಧಿಕರಣ ಕೂಡ ಇದು ಒಂದೇ ರೀತಿ ಮ್ಯಾಚ್ ಆಗುತ್ತಲ್ಲ, ಅವಾಗ 2 ಒಟ್ಟಿಗೆ ಒಂದೇ ಆಗಲ್ಲ. ಸರ್ವೇಂದ್ರಿಯ ಪ್ರೇರಕ